ದಿನೇಶ್ ಗುಂಡೂರಾವ್ ಒಂದಿನ ಕೇಳಿದ್ರು ಸ್ಪೀಕರ್ ಆದಾಗ, ನಿನ್ ಯಾಕಪ್ಪ BFPL ಕಾರ್ಡ್ ಕೊಡ್ಲಿಲ್ಲ? ಎಲ್ಲ ಜನನು ಹೇಳ್ತಾರೆ, MLA ಹೇಳ್ತಾರೆ ಸರ್ವರ್ ಸರಿ ಇಲ್ಲ, ಬೆಂಕಿ ಹತ್ತೆ ನಿನ್ ಸರ್ವರ್ಗೆ. ಆದರೂ ಆರೋಗ್ಯ ಸಚಿವರಾಗಿದ್ರು, ಡಾಕ್ಟ್ರೇ ಇಲ್ದಿರ ಆಸ್ಪತ್ರೆಗೆ ನೀನೇ ಹೋಗಿ ಬೀಗ ಹಾಕೊಂಡು. ಕೊನೆಗೆ ಆ ಮಂತ್ರಿಗಳೆಲ್ಲ ಸೇರಿ ಹತ್ತು ಕರೆದು ಮುಖ್ಯಮಂತ್ರಿಗಳ ಹತ್ರ, ಬೇರೆ ಲೀಡರ್ಗಳ ಹತ್ರ, ಕಾಗೋಡು ತಿಮ್ಮಪ್ಪನವ್ರು ಜನರ ಎದುರಿಗೆ ನಮ್ಮನ್ನು ಬೆತ್ತಲೆ ಮಾಡ್ತಾರೆ. ಇಡೀ ವಿಧಾನಸೌಧ ಮಲಗಿದೆ, ಕಾಗೋಡು ತಿಮ್ಮಪ್ಪ ಲೈಟ್ ಹಾಕೊಂಡು ಎಲ್ಲ ಸೈನ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಆ ತರ ಕೆಲಸ ಮಾಡೋ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಅವರೊಬ್ರು ಅಂತ ಹೇಳಿ ಹೆಮ್ಮೆಯಿಂದ ನನಗೆ ಹೇಳಿರೋದು ಬಹಳ ನನಗೆ ಸಂತೋಷ ಆಗಿತ್ತು. ನಮ್ಮ MLAಗಳು, MP ಗಳು, ಮಿನಿಸ್ಟ್ರಿಗಳೆಲ್ಲ ಅಧಿಕಾರಿಗಳ ದಾಸರ ಹೋಗ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ, ಅವರೇ ದೊಡ್ಡವರು ಅನ್ನಂಗೆ ಗೌರವ ಕೊಡ್ತಾರೆ. ಕಾಗೋಡು ತಿಮ್ಮಪ್ಪ ಹಂಗಲ್ಲ. ಕಾಗೋಡು ತಿಮ್ಮಪ್ಪ ಕಾಲಿಟ್ರೆ ಸಾಗರಕ್ಕೆ ಇಡೀ ಅಧಿಕಾರಿಗಳೆಲ್ಲ ನಡಗವರು. ಸಿದ್ದರಾಮಯ್ಯನವರೇ, ನೀವೇನಾದ್ರು ಒತ್ತುವರಿ ತೆರವು ಮಾಡಿ ಮಲ್ನಾಡಲ್ಲಿ, ರಾಜ್ಯದಲ್ಲಿ ಏನಾದ್ರು ಜನರಿಗೆ ತೊಂದರೆ ಕೊಡೋದಾರ ಒಂದು ಸಣ್ಣ ಬಾಟ್ಲಿ ವಿಷ ಕೊಟ್ಬಿಡಿ ಅಂತ ಮಾತಾಡಿ, ಮಾರನೇ ದಿನನೇ 3 ಎಕರೆ ಒಳಗಿನ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಕ್ಕಾಗಲ್ಲ ಅಂತ ಹೇಳಿ ಆದೇಶ ಸರ್ಕಾರ ತೆರವು ಮಾಡಾಗಿಲ್ಲ ಅಂತ. ಸರ್, ನೀವು ಕಾಗೋಡು ತಿಮ್ಮಪ್ಪ ಅವರನ್ನ ಬಹಳ ಹತ್ತಿರದಿಂದ ನೋಡಿದಿರಿ, ಅವರ ಒಂದು ಕೆಲಸ ಇದುವರೆಗೂ ಕೂಡ. ಒಬ್ಬ ನಾಯಕನಾಗಿ, ಒಬ್ಬ ರಾಜಕೀಯ ನಾಯಕನಾಗಿ ಅವರ ಬಗ್ಗೆ ನೀವು ಕಂಡಂತಹ, ನಿಮ್ಮ ಅನುಭವದಲ್ಲಿ ಕಂಡು ಬಂದಂತಹ ಸಂಗತಿಗಳನ್ನ ಹೇಳ್ಬೋದಾ? ಕಾಗೋಡು ತಿಮ್ಮಪ್ಪನವರು ಕರ್ನಾಟಕದಲ್ಲಿ ಒಂದು ಶೋಷಣೆಗೆ ಒಳಗಾದಂತ ಗೇಣಿದಾರ ಕುಟುಂಬದಲ್ಲಿ ಹುಟ್ಟಿ ಒಂದು ಹಿಂದುಳಿದ ವರ್ಗದ ದಕ್ಷ ನಾಯಕರಾಗಿ ರಾಜ್ಯದಲ್ಲಿ ಅವರು ಆಡಳಿತ ಮಾಡಿದವರು. ಅವರು ಅತ್ಯಂತ ಜನಪ್ರಿಯ ನಾಯಕ ಅನ್ನೋದಕ್ಕಿಂತ ದುರ್ಬಲ ವರ್ಗದ ಜನಕ್ಕೆ ಒಬ್ಬ ಒಳ್ಳೆ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿ ಅಂತ ನಾವು ಸಂತೋಷದಿಂದ ಹೇಳ್ಬೋದು. ಸ್ವತಃ ಅವರು ಯುವಕರಿದ್ದಾಗ, ವಿದ್ಯಾರ್ಥಿ ಇದ್ದಾಗ ಊರಿನಲ್ಲಿ ಭೂಮಾಲೀಕರ ದೌರ್ಜನ್ಯ ಇತ್ತು. ಒಂದ್ಸರಿ ಅವರೇ ಹೇಳ್ತಾ ಇದ್ರು, ನಾನು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗೋ ಹೊತ್ತಿಗೆ ಕಾಲ್ ಕೆಳಗಡೆ ಬಿಟ್ಕೊಂಡು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದಕ್ಕೆ ಬೆಳಗ್ಗೆ ಭೂಮಾಲೀಕರು ಮನೆಗೆ ನಮ್ಮ ಅಪ್ಪನ ಕರೆದು, ಹೇಗ ನಿಮ್ ಮಗ ನಮ್ಮ ಎದುರುಗಡೆ ಕಾಲ್ ಕೆಳಗೆ ಬಿಟ್ಕೊಂಡು ಗಾಡಿ ಹೊಡ್ಕೊಂಡು ಹೋದ ಅಂತ ಹೇಳಿ ಅವರಿಗೆ ಗದರ್ಸಿರೋದು ಅಥವಾ ಅವರ ಪಾಳೆಗಾರಿಕೆ ಮನೋಭಾವನ ಭೂಮಾಲೀಕರು ತೋರಿಸಿದ್ದನ್ನ ಇವತ್ತು ಕಾಗೋಡು ತಿಮ್ಮಪ್ಪನವ್ರು ಮರ್ತಿಲ್ಲ. ಹಾಗೆ ಗೇಣಿದಾರರ ಕುಟುಂಬದವರು, ಗೇಣಿದಾರರಿಗೆ ಯಾವ ರೀತಿ ಶೋಷಣೆ ನಡೀತು ಅಂತ ಹೇಳಿ ಅದು ದಾಖಲೆಗಳಲ್ಲೇ ಇದೆ. ಒಂದ್ಸರಿ ಎಲ್ಲೋ ಅವರಿಗೆ ಭೂಮಾಲೀಕರ ಮನೆಗೆ ಊಟಕ್ಕೆ ತಿಂಡಿಗೆ ಕರೆದು ಅವ್ರನ್ನ ಅಸ್ಪೃಶ್ಯರಂಗೆ ನಡೆಸ್ಕೊಂಡಿದ್ದು, ಇದನ್ನೆಲ್ಲ ಕೊನೆವರೆಗೂ ಇವತ್ತು ಸಹ ಕಾಗೋಡು ತಿಮ್ಮಪ್ಪನವರು ಅದನ್ನ ಮರ್ತಿಲ್ಲ. ಜೊತೆಗೆ ಅವರು ಒಬ್ಬ ಗೋಪಾಲ್ ಗೌಡ್ರು ಅವರನ್ನ ಬೆಂಗಳೂರಿನಲ್ಲಿ ಕಾನೂನು ಪದವಿ ಕಾಲೇಜಿಗೆ ಸೇರಿಸಿದ್ದು, ಮತ್ತೆ ಈಡಿಗರ ಹಾಸ್ಟ್ಲಿಗೂ ಸಹ ಸೇರಿಸಿದ್ದು, ನೀನೊಬ್ಬ ಲಾಯರ್ ಆಗ್ಬೇಕು ಅಂತ ಹೇಳಿದ್ದು ಗೋಪಾಲ್ ಗೌಡ್ರು ನನಗೆ ಬೆಂಗಳೂರಿನಲ್ಲಿ ಲಾ ಕಾಲೇಜಿಗೆ ಸೇರಿಸಿ ಈಡಿಗರ ಹಾಸ್ಟೆಲ್ಗೆ ಸೇರದೆ ಇದ್ರೆ ನಾನು ಹಳ್ಳಿಲೇ ಬೇಸಾಯ ಮಾಡ್ಕೊಂಡಿರ್ತಿದ್ನೇನೋ ಅನ್ನೋ ಮಾತನ್ನ ಕಾಗೋಡು ತಿಮ್ಮಪ್ಪನವರು ಆಡಿದ್ರು. ಆಮೇಲೆ ಗೋಪಾಲ್ ಗೌಡ್ರು ಅತ್ಯಂತ ಪ್ರೀತಿಯಿಂದ ನೋಡಿದಂತ ವ್ಯಕ್ತಿ, ಯಾರು ನೋಡಿದ್ರೆ ಅದನ್ನ ಕಾಗೋಡು ತಿಮ್ಮಪ್ಪನವ್ರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಿದ್ರು. ಯಾಕಂದ್ರೆ ಯಾವುದೇ ರೀತಿಯ ಡಂಬಾಚಾರ ಇಲ್ಲದೆ ಒಂದು ನ್ಯಾಯವಾದ ಮಾರ್ಗದಲ್ಲಿ ಅವರು ಹೋರಾಟದ ದಿನಗಳನ್ನ ಆರಂಭ ಮಾಡಿದ್ರು. ಸುಮಾರು 10 ಸರಿ ವಿಧಾನಸಭೆ ಚುನಾವಣೆಗೆ ನಿಂತು 5 ಸರಿ ಮಾತ್ರ ಗೆದ್ರು. ಅವರು 5 ಸರಿ ಸೋತ್ರು. ಯಾಕಂದ್ರೆ ಈ ಭೂಮಾಲೀಕರು ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ಕಾಗೋಡು ತಿಮ್ಮಪ್ಪನವ್ರು ಒಂದ್ಸರಿ ಉಳುವವನೇ ಹೊಲದೊಡೆಯ ಆಗ್ಬೇಕು, ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಆಗ್ಬೇಕು ಅಂತ ಸಾಗರದಲ್ಲಿ ಒಂದು ಮನವಿಯನ್ನು ಕೊಡ್ತಾರೆ. ಆ ಮನವಿಯನ್ನು ಕೊಟ್ಟಾಗ ದೇವರಾಜ ಅರಸು ಅವ್ರು, ನೀ ಯಾಕೆ ಮನವಿ ಕೊಡ್ತೀವಿ, ನೀನೇ ಬಂದು ಕಾನೂನು ತಿದ್ದುಪಡಿ ಮಾಡೋ, ನಿನ್ಗೆ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿ ಅವರಿಗೆ 72ರಲ್ಲಿ ಶಾಸಕರಾದಾಗ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಹಿಡಿದಾಗ ಜಂಟಿ ಸಮಿತಿನ ರಚನೆ ಮಾಡಿದ್ರು. ಅವಾಗ ಸುಬ್ಬಯ್ಯ ಶೆಟ್ರು, ಕಾಗೋಡು ತಿಮ್ಮಪ್ಪನವರು ಮತ್ತೆ ಇನ್ಯಾರೋ ಒಂದ್ 2-3 ಜನ ಆ ಸಮಿತಿ ಸದಸ್ಯರಾಗಿದ್ರು. 10 ವರ್ಷದ ಹಿಂದೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದಾಗ ಒಂದು ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿ ತಂದಿದ್ರು. ಅದರಲ್ಲಿ ಏನ್ ಹೇಳಿದ್ರು ಅಂದ್ರೆ, ಭೂ ಸುಧಾರಣೆ ಕಾಯ್ದೆಯಲ್ಲಿ ಗೇಣಿದಾರನಿಗೆ ಭೂಮಿ ಕೊಡ್ಬೇಕಾದ್ರೆ ಏನ್ ದಾಖಲೆ ಇದೆ, ದಾಖಲೆಗಳು ಬೇಕು ಅಂತ ಹೇಳಿ ಕಾನೂನಲ್ಲಿ ಅದನ್ನ ಬರ್ದಿದ್ರು. ಅದರಿಂದ 10 ವರ್ಷ ಆದ್ರೂ ಒಬ್ಬ ಗೇಣಿದಾರನಿಗೂ ಭೂಮಿ ಸಿಗ್ಲಿಲ್ಲ. ಆ ನಂತರದಲ್ಲಿ ದೇವರಾಜ ಅರಸು ಕಾಗೋಡು ತಿಮ್ಮಪ್ಪನವರಿಗೆ ಜವಾಬ್ದಾರಿ ಕೊಟ್ಟಾಗ ಕಾಗೋಡು ತಿಮ್ಮಪ್ಪನವ್ರ ಕಾಯ್ದೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಯಾರೋ ಗೇಣಿದಾರರು ಜಮೀನನ್ನ ಮಾಡಿ ಅನುಭವ ಹೊಂದಿರ್ತಾರೆ, ಅನುಭವನೇ ದಾಖಲೆ ಅಂತ
ಒಂದು ಇಡೀ ಭಾರತ ದೇಶದಲ್ಲೇ ಅದೊಂದು ವಿಶೇಷ ಅನುಭವನೇ ದಾಖಲೆ ರೈತರದ್ದು ಅಂತ. ಈಗ ಮನಮೋಹನ್ ಸಿಂಗ್ ಅವರು ಅರಣ್ಯ ಹಕ್ಕು ಕಾಯ್ದೆ ಜಾರಿ ತಂದ್ರೆ 75 ವರ್ಷದ ದಾಖಲೆ ಬೇಕು ಅಂತ. ಹೌದು. ಅವರು ಮಾಡಿರೋದಕ್ಕೆ ಏನ್ ಆಧಾರ ಇದೆ ಎಂದು 17 ವರ್ಷ ಆದ್ರೂ ಅದು ಜಾರಿಗೆ ಬರಲಿಲ್ಲ. ಅಂದಿನ ದಿನಗಳಲ್ಲಿ ಭೂಮಾಲೀಕರನ್ನ ನಿಷ್ಠುರ ಮಾಡ್ಕೊಂಡು ಮೇಲ್ಜಾತಿ ಮೇಲ್ವರ್ಗ ಎರಡು ಒಂದೇ ಆಗಿತ್ತು. ಭೂಮಾಲೀಕರು ಅಂದ್ರೆ ಮೇಲ್ಜಾತಿಗೆ ಸೇರಿದವರು ಮತ್ತು ಭೂಮಾಲೀಕ ವರ್ಗದವರು ಎರಡು ಒಂದೇ ಆಗಿದ್ರು. ಅಂಥವ್ರನ್ನ ನಿಷ್ಠುರ ಮಾಡ್ಕೊಂಡು ಇವತ್ತು ಕಾಯ್ದೆಯನ್ನ ದೇವರಾಜ ಅರಸು ಅವರ ಮೂಲಕ ಜಾರಿಗೆ ತರೋದಕ್ಕೆ ವಿಶೇಷ ಪ್ರಯತ್ನ ಮಾಡಿ ಆ ಕಾಯ್ದೆ ಕಟ್ಟುನಿಟ್ಟಾಗಿ ರಾಜ್ಯದಲ್ಲಿ ಜಾರಿ ಬರೋ ಹಾಗೆ ಕಾಗೋಡು ತಿಮ್ಮಪ್ಪನವ್ರು ಮಾಡಿದ್ರು. ಕಾಗೋಡು ತಿಮ್ಮಪ್ಪನವ್ರು ದೇವರಾಜ ಅರಸಿದ್ದಾಗ ಎದ್ ನಿಂತು ಮಾತಾಡಿದ್ರೆ ಅತ್ಯಂತ ಗಂಭೀರವಾಗಿ ಸನ್ನಿವೇಶ ಇರೋದು. ಒಂದ್ಸರಿ ಹಿಂದುಳಿದ ವರ್ಗದ ಮೀಸಲಾತಿ ಬಗ್ಗೆ 3 ಗಂಟೆ ಸದನದಲ್ಲಿ ಮಾತಾಡಿರೋ ದಾಖಲೆ ಕಾಗೋಡು ತಿಮ್ಮಪ್ಪನವ್ರದಿದೆ. 3 ಗಂಟೆ ಮೀಸಲಾತಿ ಯಾಕೆ ಬೇಕು ಅನ್ನೋದಕ್ಕೆ ಉದಾಹರಣೆ. ಅವಾಗ ದೇವೇಗೌಡರು ಸದನದಲ್ಲಿ ಶಾಸಕರಾಗಿದ್ದಾಗ ದೇವೇಗೌಡರು ಹೇಳಿದ್ರಂತೆ, ದೇವರಾಜ ಅರಸು ಅವರಿಗೆ ಕಾಗೋಡು ತಿಮ್ಮಪ್ಪನವ್ರ ಮಾತು ಬಹಳ ಆಪ್ಯಾಯಮಾನವಾಗಿದೆ, ಭಾರಿ ಸಂತೋಷ ಆಗಿದೆ ಅನ್ನಂಗೆ ಕಾಣುತ್ತೆ, ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವರು ಸ್ವಲ್ಪ ಟೀಕೆ ಮಾತುಗಳನ್ನ ದೇವೇಗೌಡರು ಆಡಿದ್ರಂತೆ. ಹಾಗೆ ಬದ್ಧತೆ ಇರ್ತಕ್ಕಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋಲ್ಲಿ ಗೆಲ್ಲಿ ಕಾಗೋಡು ಕೆಲವರು ಸಣ್ಣ ಚುನಾವಣೆ ಇರ್ಬೋದು, ದೊಡ್ಡ ಚುನಾವಣೆ ಒಂದ್ಸರಿ ಸೋತ್ ಬಿಟ್ರೆ ಜನರ ಮುಖನ ನೋಡಲ್ಲ, ಜನರಿಗೂ ಸಿಗೋದಿಲ್ಲ. ಆದ್ರೆ ಕಾಗೋಡು ತಿಮ್ಮಪ್ಪ ಸೋತಾಗಲೇ ಇಡೀ ರಾಜ್ಯದಲ್ಲಿ ಎದ್ಕೊಂಡಂತ ನಾಯಕತ್ವವನ್ನು ಹೊಂದಿ ಕೆಲಸ ಮಾಡಿದವರು. ಮತ್ತೆ ಅವರು ಯಾವುದೇ ಒಂದು ಸಣ್ಣ ವಿಷಯನಾಗ್ಲಿ ಅತ್ಯಂತ ಗಂಭೀರವಾಗಿ ತಗೊಳ್ಳಂತ ವ್ಯಕ್ತಿ. ಒಂದ್ ಸಣ್ಣ ಅರ್ಜಿ ಯಾರು ಕೊಟ್ರೆ ಅವನಿಗೆ ಮಾತಾಡ ಸ್ವಲ್ಪ ಹೊರಟಾಗಿ ಆಡ್ಬೋದು, ಆದ್ರೆ ಆ ಅರ್ಜಿನ್ ಮಾತ್ರ ಪ್ರತಿದಿನ ಅವ್ರ ಮಂತ್ರಿ ಆದಾಗ ಶಾಸಕರಾದಾಗ ಅವ್ರಿಗೆ ಬಂದಿರೋ ಅರ್ಜಿಗಳನ್ನ ಅವತ್ತೇ ನೋಡಿ ಸಹಿ ಹಾಕೋದು ಅವರ ಪದ್ಧತಿ. ಒಂದ್ಸರಿ ನನಗೆ ವಿಧಾನಸೌಧದಿಂದ ಸಮಾಜ ಕಲ್ಯಾಣ ಸಚಿವರು ಹೆಲ್ತ್ ಮಿನಿಸ್ಟರ್ ಆದಾಗ ಪತ್ರಕರ್ತರೆಲ್ಲ ಹೇಳ್ತಿದ್ರು, ಇಡೀ ವಿಧಾನಸೌಧ ಮಲಗಿದೆ, ಕಾಗೋಡು ತಿಮ್ಮಪ್ಪ ಲೈಟ್ ಹಾಕೊಂಡು ಎಲ್ಲ ಸೈನ್ ಹಾಕೊಂಡು ಕುತ್ಕೊಂಡಿದ್ದಾರೆ, ಆ ತರ ಕೆಲಸ ಮಾಡೋ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಅವರೊಬ್ರು ಅಂತ ಹೇಳಿ ಹೆಮ್ಮೆಯಿಂದ ನನಗೆ ಹೇಳಿರೋದು ಬಹಳ ನನಗೆ ಸಂತೋಷ ಆಗಿತ್ತು. ಆ ರೀತಿ ಅವರು ತಮ್ಮ ಸಂಪೂರ್ಣ ಅವಧಿಯಲ್ಲಿ ಅಧಿಕಾರ ಇರ್ಲಿ ಇಲ್ಲದೆ ಹೋರಾಟ ಮಾಡ್ಕೊಂಡು ಬಂದ್ರು. ಗೇಣಿದಾರರಿಗೆ ನಿಷ್ಠುರವಾದ ನ್ಯಾಯ ಕೊಟ್ರು. ಆಮೇಲೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಬಗರುಕುಂ ಕಾಯ್ದೆ, ಸೋಷಲಿಸ್ಟ್ ಪಾರ್ಟಿಲಿ ಯಾರು ಸರ್ಕಾರಿ ಜಮೀನು ಬಗರುಕುಂ ಮಾಡಿರ್ತಾರೆ ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕು ಅನ್ನೋದು ಪ್ರಣಾಳಿಕೆಯಲ್ಲಿ ಇತ್ತು. ಅದನ್ನ ನೆನ್ಪಿಟ್ಕೊಂಡು ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪನವರು ಅವರ ಅಧಿಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಬಗರುಕುಂ ಜಮೀನಿನ ಸಕ್ರಮ ಕಾಯ್ದೆಯನ್ನ ಜಾರಿಗೆ ತಂದ್ರು. ಆ ಜಾರಿಗೆ ತಂದ ನಂತರ ಕಾರಣಾಂತರದಿಂದ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡುತ್ತೆ, ವೀರಪ್ಪ ಮೊಯ್ಲಿ ಅವರು ಬಂದ್ರು. ಸುಮಾರು 1 ವರ್ಷ ಆದ್ರೂ ಕಾಯ್ದೆ ಬಂದು ಒಂದು ಹಕ್ಕುಪತ್ರನೂ ರಾಜ್ಯದಲ್ಲಿ ಕೊಟ್ಟಿರ್ಲಿಲ್ಲ. ಕಾಗೋಡು ತಿಮ್ಮಪ್ಪನವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ಪಕ್ಷದ್ದೇ ಶಾಸಕಾಂಗ ಪಕ್ಷದ ಸಭೆ, ಅವ್ರ ಪಕ್ಷನೇ ಅಧಿಕಾರ ಇದ್ದಿದ್ದು, ಆ ಸಭೆಯಲ್ಲಿ ಎದ್ದು ನಿಂತು ಈ ತರ ನಡವಳಿಕೆ ಕಾನೂನುಗಳನ್ನ ಮಾಡಿದ್ರೆ ನೀವು ಜನರಿಗೆ ಹಕ್ಕುಪತ್ರ ಕೊಡಕ್ಕಾಗಲ್ಲ ಅಂತನ ಸರ್ಕಾರವನ್ನ ಎಚ್ಚರಿಸಿದ್ರು. ಏನ್ ಮಾಡಿದ್ರು ಕಾನೂನಲ್ಲಿ ಲೋಪದೋಷ ಅಂದ್ರೆ, ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಕೆಲವು ಅಧಿಕಾರಿಗಳು ಒಂದ್ ಲೈನ್ ಅನ್ನ ಅದ್ರಲ್ಲಿ ತೋರಿಸಿದ್ರು. ಏನಂದ್ರೆ ಆ ಜಮೀನ್ ಏನ್ ಸಾಗುವಳಿ ಮಾಡಿರ್ತಾರೆ ಅದನ್ನ ಅಳತೆ ಮಾಡೇ ಅವ್ರಿಗೆ ಮಂಜೂರು ಮಾಡ್ಬೇಕು, ಸರ್ವೆ ಆದ್ಮೇಲೆ ಮಂಜೂರು ಮಾಡ್ಬೇಕು ಅಂತ ಮಾಡಿದ್ರು. ಸರ್ವೆ ಇಡೀ ರಾಜ್ಯದಲ್ಲಿ ಮಾಡೋದಕ್ಕೆ 5-10 ವರ್ಷ ಬೇಕು. ನಮ್ಗಿರೋ ಸರ್ವೇರು ಆ ಪರಿಸ್ಥಿತಿ ಎಲ್ಲ ನೋಡ್ಲಿ. ಅದಕ್ಕೆ ಕಾಗೋಡು ತಿಮ್ಮಪ್ಪನವ್ರು ಏನ್ ಸೂಚನೆ ಮಾಡಿ ತಿದ್ದುಪಡಿ ಮಾಡಿಸಿದ್ರು ಅಂದ್ರೆ, ಮೊಯ್ಲಿ ಅವರಿದ್ದಾಗ ಸರ್ವೆಗೆ ಒಳಪಟ್ಟು ಮುಂದೆ ಸರ್ವೆ ಆಗ ಕಂಡೀಷನ್ ಕರಾರಿಗೆ ಒಳಪಟ್ಟು ಬಗರುಕುಂ ಜಮೀನ್ ಮಂಜೂರು ಮಾಡ್ಬೇಕು ಅಂತ. ಹಾಗಾಗಿ ನಮ್ ಜಿಲ್ಲೆಲೇ ಸುಮಾರು ಒಂದು 50-60 ಸಾವಿರ ಜನಕ್ಕೆ ಬಗರುಕುಂ ಜಮೀನ್ ಮಂಜೂರಾಯ್ತು. ರಾಜ್ಯದಲ್ಲೇ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರಿ ಜಮೀನನ್ನ ಸಾಗುವಳಿ ಮಾಡ್ಕೊಂಡವ್ರು. ಯಾಕಂದ್ರೆ ದೇವರಾಜ ಅರಸು ಇದ್ದಾಗ ದರ್ಖಾಸ್ತ್ ಜಮೀನ್ ಕೊಡೋ ಪದ್ಧತಿ ಇತ್ತು. ಅದಾದ್ಮೇಲೆ ರೈತರಿಗೆ ಜಮೀನನ್ನು ಮಂಜೂರು ಮಾಡೋದಕ್ಕೆ ಯಾವುದೇ ದಾರಿ ಇರ್ಲಿಲ್ಲ. ಅದಕ್ಕೋಸ್ಕರ ಬಗರುಕುಂ ಕಾಯ್ದೆಯನ್ನ ಅತ್ಯಂತ ಯಶಸ್ವಿಯಾಗಿ ಜಾರಿ ತರಲಿಕ್ಕೆ ಕಾಗೋಡು ತಿಮ್ಮಪ್ಪನವ್ರ ಕಾರಣ. ಕಾನೂನು ಮಾಡಿದ ಬಂಗಾರಪ್ಪನವರು, ಆದ್ರೆ ಅದನ್ನ ಯಶಸ್ವಿಯಾಗಿ ಜಾರಿ ತರಲಿಕ್ಕೆ ಲೋಪದೋಷಗಳನ್ನ ಹುಡುಕಿ ಕಟ್ಟುನಿಟ್ಟಾಗಿ ಜಾರಿ ತರಕ್ ಮಾಡಿದವರು ಕಾಗೋಡು ತಿಮ್ಮಪ್ಪನವರು ಅಂತ ಹೆಮ್ಮೆಯಾಗಿ ಹೇಳ್ಬೋದು. ಜೊತೆಗೆ ಅವರು ಆರೋಗ್ಯ ಸಚಿವರಾಗಿದ್ರು. ಅವ್ರೇನ್ ಡಾಕ್ಟರ್ ಅಲ್ಲ, ಆದ್ರೆ ಯಾವುದೇ ಡಾಕ್ಟ್ರು MBBS ಮಾಡಿದವನು ಮಂತ್ರಿ ಆದ್ರೆ ಹೆಂಗ್ ನಡೆಸ್ತಾನೆ ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ಇಡೀ ರಾಜ್ಯದಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನ ಸರಿಪಡಿಸಿದ್ರು. ಅವರೆಲ್ಲ ಡಾಕ್ಟರ್ಗಳೆಲ್ಲ ಈ ಮೆಡಿಕಲ್ ಕಾಲೇಜುಗಳಲ್ಲಿ ಲಕ್ಷಗಟ್ಟಲೆ ಸಂಬಳ ಅಂತ ಯಾರು ಬರ್ತಿರ್ಲಿಲ್ಲ, ಸರ್ಕಾರಿ ಆಸ್ಪತ್ರೆಗೆ ಬರ್ತಿರ್ಲಿಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತಿಲ್ಲ. ಅದನ್ನ ಪಟ್ಟು ಹಿಡಿದು ಅವ್ರ ಸಂಬಳ ಜಾಸ್ತಿ ಮಾಡಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ನೋಡೋ ರೀತಿ, ಔಷಧಿಗಳ
ವ್ಯವಸ್ಥೆ ಎಲ್ಲ ಬಹಳ ಕಟ್ಟುನಿಟ್ಟಾಗಿ ಮಾಡಿದ್ರು. ಬಹುಶಃ ಹಂಗಾಗಿ ಇವತ್ತು ಸಾಗರದಲ್ಲಿರೋ ಸರ್ಕಾರಿ ಆಸ್ಪತ್ರೆ ಬಹಳ ಒಳ್ಳೆ ಹಾ, ಕಂಡೀಷನ್. ನಮ್ಮ ಇವರು ವೆಂಕಟಾಚಲಯ್ಯನವರು ಲೋಕಾಯುಕ್ತರು ಬಂದಾಗ ಇಡೀ ರಾಜ್ಯದಲ್ಲೇ ಉತ್ತಮ ಆಸ್ಪತ್ರೆ, ಬಹಳ ಸ್ವಚ್ಛತೆ ಇದೆ, ಚೆನ್ನಾಗಿದೆ ಅಂತ ಹೇಳಿ ಪ್ರಶಂಸೆ ಮಾಡಿದ್ರು. ಹಾಗಾಗಿ ಅವರು ಕಾಗೋಡು ತಿಮ್ಮಪ್ಪನವ್ರು ಯಾತ್ರೆ ಇವತ್ತು ನಮ್ಮ MLAಗಳು, MP ಗಳು, ಮಿನಿಸ್ಟ್ರಿಗಳೆಲ್ಲ ಅಧಿಕಾರಿಗಳ ದಾಸರಾಗ್ಬಿಟ್ಟಾರೆ. ಅವ್ರು ಹೇಳ್ದಂಗೆ ಕೇಳ್ತಾರೆ, ಅವರೇ ದೊಡ್ಡವರು ಅನ್ನಂಗೆ ಗೌರವ ಕೊಡ್ತಾರೆ. ಕಾಗೋಡು ತಿಮ್ಮಪ್ಪ ಹಂಗಲ್ಲ. ಕಾಗೋಡು ತಿಮ್ಮಪ್ಪ ಕಾಲಿಟ್ರೆ ಸಾಗರಕ್ಕೆ ಇಡೀ ಅಧಿಕಾರಿಗಳೆಲ್ಲ ನಡಗವ್ರು, ಊರಲ್ಲಿ ಇದಾರೆ ಅಂದ್ರೆ. ಜಿಲ್ಲೆಯಲ್ಲೆಲ್ಲ ಅಧಿಕಾರಿಗಳು ಹೆದರವರು. ಆ ರೀತಿ ದಕ್ಷವಾಗಿ ನಡ್ಸ್ಕೊಂಡಿದ್ರು. ರಾಜ್ಯದಲ್ಲೂ ಅಷ್ಟೇ, ಅವ್ರ ಚೇಂಬರಿಗೆ ಹೋಗೋದಕ್ಕೆ ಅಥವಾ ಅವ್ರ ಹತ್ರ ವಿಚಾರಗಳನ್ನ ಮಂಡನೆ ಮಾಡೋ ಸಮಯದಲ್ಲಿ ಅತ್ಯಂತ ವಿಧೇಯತೆಯಿಂದ ಅಧಿಕಾರಿಗಳು ಇರ್ತಿದ್ರು. ಅಧಿಕಾರಿಗಳ ರಾಜಕೀಯ ಜನಪ್ರತಿನಿಧಿಗಳೇ ಮೇಲು, ಅವ್ರ ಕೈ ಕೆಳಗೆ ಅಧಿಕಾರಿಗಳು ಅನ್ನೋದನ್ನ ಅರ್ಥ ಮಾಡಿಸಿ ಕೆಲಸ ಮಾಡಿಸಿದವರಲ್ಲಿ ಕಾಗೋಡು ತಿಮ್ಮಪ್ಪನವ್ರ ರಾಜ್ಯದಲ್ಲಿ ಮೊದಲಿಗರು. ಅಂತವ್ರನ್ನ ಕಾಣೋದಕ್ಕೆ ಇವತ್ತು ಸಾಧ್ಯ ಇಲ್ಲ. 224 ಜನರಲ್ಲಿ ಒಬ್ಬರನ್ನ ಕಾಣಕ್ ಸಾಧ್ಯ ಇಲ್ಲ. ಇನ್ನೊಂದ್ಸರಿ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ನಲ್ಲಿ ಒಂದು ಘಟನೆ ನಡೀತು. ರಾಜ್ಯದಲ್ಲಿ ಹಿರೇಮಠ ಒಂದು ಕೇಸ್ ಹಾಕಿದ್ರು. ಮತ್ತೆ AT ರಾಮಸ್ವಾಮಿ, ಬಾಲಸುಬ್ರಹ್ಮಣ್ಯ ಅವರು ಸರ್ಕಾರಿ ಭೂಮಿ ಒತ್ತುವರಿ ತೆಗಿಬೇಕು ಅಂತ ಹೇಳಿ ಎಲ್ಲ ಚರ್ಚೆ ನಡೆದು, ಒತ್ತುವರಿಯನ್ನ ತಕ್ಷಣನೇ ತೆರವು ಮಾಡೋದಕ್ಕೆಲ್ಲ ಕ್ರಮ ತಗೋಬೇಕು ಅಂತ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ನಡೀತು. ಮಾರನೇ ದಿನನೇ ವಿಧಾನಸಭೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿ ಹೇಳಿದ್ರು, ಯಾರೋ ತೀರ್ಪು ಕೊಟ್ರು ಅಂತ ಪಂಚಾಯತ್ ಗಂಟು ಓಡೋಗಕ್ ಬಂದಿಲ್ಲ, ಕಾನೂನು ಮಾಡೋರು ನಾವು ಅಂದ್ರು. ಆ ಧ್ವನಿ ಕರ್ನಾಟಕದಲ್ಲಿ ಯಾರೋ ಹಿಂದೆಂದೋ ಆ ಧ್ವನಿ ಇವತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ. ಒಂದೊಂದ್ಸರಿ ಏಕವಚನದಲ್ಲೂ ಮಾತಾಡ್ಬಿಡೋರು ಸಿದ್ದರಾಮಯ್ಯನವರೇ, ನೀವೇನಾದ್ರು ಒತ್ತುವರಿ ತೆರವು ಮಾಡಿ ಮಲ್ನಾಡಲ್ಲಿ, ರಾಜ್ಯದಲ್ಲಿ ಏನಾದ್ರು ಜನರಿಗೆ ತೊಂದರೆ ಕೊಡೋದಾರ ಒಂದು ಸಣ್ಣ ಬಾಟ್ಲಿ ವಿಷ ಕೊಟ್ಬಿಡಿ ಅಂತ ಮಾತಾಡಿ, ಮಾರನೇ ದಿನನೇ 3 ಎಕರೆ ಒಳಗಿನ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಕ್ಕಾಗಲ್ಲ ಅಂತ ಹೇಳಿ ಆದೇಶ ಸರ್ಕಾರ ತೆರವು ಮಾಡಾಗಿಲ್ಲ ಅಂತ. ಆ ತರದ ಧ್ವನಿ ಇವತ್ತು ಇಟ್ಕೊಂಡವ್ರು. ಅವರು ಸ್ಪೀಕರ್ ಆದಾಗ ಅವರ ಅವೆಲ್ಲ ದಾಖಲೆಗಳಿರ್ತಾವೆ. ಸ್ಪೀಕರ್ ಆದಾಗ ಇಡೀ ರಾಜ್ಯದಲ್ಲಿ ಹೆಮ್ಮೆ ಪಟ್ಟಿದ್ರು. ನಮ್ಮ ದಿನೇಶ್ ಗುಂಡೂರಾವ್ ಒಂದಿನ ಕೇಳಿದ್ರು ಸ್ಪೀಕರ್ ಆದಾಗ, ನಿನ್ ಯಾಕಪ್ಪ BAPL ಕಾರ್ಡ್ ಕೊಡ್ಲಿಲ್ಲ? ಎಲ್ಲ ಜನನು ಹೇಳ್ತಾರೆ, MLA ಹೇಳ್ತಾರೆ, ಸರ್ವರ್ ಸರಿ ಇಲ್ಲ, ಬೆಂಕಿ ಹಟ್ಟ ನಿನ್ ಸರ್ವರ್ಗೆ. ಖಾದರ್ ಆರೋಗ್ಯ ಸಚಿವರಾಗಿದ್ರು. ಡಾಕ್ಟ್ರೇ ಇಲ್ದಿರ ಆಸ್ಪತ್ರೆಗೆ ನೀನೇ ಹೋಗಿ ಬೀಗ ಹಾಕು ಅಂದ್ರು. ಕೊನೆಗೆ ಆ ಮಂತ್ರಿಗಳೆಲ್ಲ ಸೇರಿ 10 ಕರೆದು ಮುಖ್ಯಮಂತ್ರಿಗಳ ಹತ್ರ, ಬೇರೆ ಲೀಡರ್ಗಳ ಹತ್ರ, ಕಾಗೋಡು ತಿಮ್ಮಪ್ಪನವ್ರು ಜನರ ಎದುರಿಗೆ ನಮ್ಮನ್ನು ಬೆತ್ತಲೆ ಮಾಡ್ತಾರೆ, ನೇರ ಪ್ರಸಾರ ಬೇರೆ ಇರುತ್ತೆ ರಾಜ್ಯದಲ್ಲಿ, ನಮ್ಮನ್ನ ಕರೆದು ಅವ್ರ ಚೇಂಬರಿಗೆ ಮಾತಾಡ್ಬೋದ ಅನ್ನೋ ಮನವಿನೂ ಸಹ ಒತ್ತಡ ಮಾಡೋಂತ ಪರಿಸ್ಥಿತಿ ಬಂತು. ಕೊನೆಗೆ ಸ್ಪೀಕರೇ ಬೇಡ, ರೆವಿನ್ಯೂ ಮಿನಿಸ್ಟರ್ ಆಗ್ಲಿ ಅಂತಾನು ಸಿದ್ದರಾಮಯ್ಯನವ್ರು ಮಾಡೋ ಹಂತಕ್ಕೆ ಹೋಯ್ತು ಅದು ಕೊನೆಗೆ. ನಿಜ. ಅವರು ಸ್ಪೀಕರ್ ಆಗಿದ್ದಾಗ ಎಷ್ಟು ಮಟ್ಟಕ್ಕೆ ಆಡಳಿತ ಪಕ್ಷಕ್ಕೇನೆ ತುಂಬಾ ಚಾಟಿ ಬೀಸ್ತಾ ಇದ್ರು ಅಂತ ನೋಡಿದೀವಿ ನಾವೆಲ್ಲ ಕೂಡ. ಬಹಳ ಅಂದ್ರೆ ಬಹುಶಃ ಕಾಗೋಡು ತಿಮ್ಮಪ್ಪನವರ ಆಡಳಿತ ಪಕ್ಷಕ್ಕೂ ಹೇಳ್ತಿದ್ರು, ವಿರೋಧ ಪಕ್ಷಕ್ಕೂ ಹೇಳ್ತಿದ್ರು, ಜಗದೀಶ್ ಶೆಟ್ಟರ್, CT ರವಿ ನೀವೇನ್ ಮಾಡಿದ್ರಿ ಅನ್ನೋದು ಇಡ್ಲಿಲ್ಲ ಹೊರಗಡೆ ಅಂತ ಅಂದಾಗ ಹೇಳೋರು ಅವ್ರಿಗೆ. ಅವ್ರು ಸುಮ್ನೆ ಇರೋರು, ಯಾಕಂದ್ರೆ ತಪ್ಪು ಮಾಡಿರೋ ವಿಚಾರಗಳಿದ್ವು ಅಂತ ಒಂದು ಧೀಮಂತ ನಾಯಕ ಬಹುಶಃ. ಆಮೇಲೆ ಅವರು ಒಬ್ಬ ಉತ್ತಮ ರಾಜ್ಯದಲ್ಲಿ ಆಡಳಿತಾಧಿಕಾರಿನೇ ಹೌದು. ಜನಕ್ಕೆ ನಿಷ್ಠುರವಾಗಿ ಜನರಿಗೆ ಸಹಾಯ ಮಾಡೋದ್ರಲ್ಲಿ ಅವರು ಮೊದಲಿಗರು. ಆಮೇಲೆ ಅಧ್ಯಯನ, ಒಂದ್ಸರಿ ಲಂಕೇಶ್ ತನ್ನ ಪತ್ರಿಕೆಯಲ್ಲಿ ಬರೆದಿದ್ರು, ಸ್ವತಃ ಲಂಕೇಶ್, ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಕಾಗೋಡು ತಿಮ್ಮಪ್ಪ ಬೆಳಗ್ಗೆ ಬಂದು ಕೂತ್ರೆ ಸಂಜೆ 5:30 ತನಕ ಹೇಳಲ್ಲ, ಒಬ್ಬ ವಿದ್ಯಾರ್ಥಿ ಅಂತ ಕೂತಿರ್ತಾನೆ ಕಾಗೋಡು ತಿಮ್ಮಪ್ಪ ಅಂತ ಲಂಕೇಶ್ ಬರೆದಿದ್ರು. ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿ. ಯಾವಾಗ ಪುಸ್ತಕ ಓದೋದು, ಯಾವಾಗ ಕಾನೂನು ನೋಡೋದು, ಆಮೇಲೆ ಒಂದು ಶಾಸನ ಸಭೆಗೆ ಹೋಗೋದಂಗೆ, ಸ್ಟೂಡೆಂಟ್ ಹೋದಂಗೆ ಅದನ್ನೆಲ್ಲ ಅಜೆಂಡಾ ತಗೊಂಡು ಹಿಂದಿನ ದಿನನೇ 4-5 ದಿನ ಅದನ್ನ ಓದಿ ಅಧ್ಯಯನ ಮಾಡ್ತಕ್ಕಂಥ ಮಾದರಿ ಇರ್ತಕ್ಕಂಥವ್ರು. ಈಗೇನಾಗಿದೆ ಅಂದ್ರೆ, ನೀವು ಆರಂಭದಲ್ಲಿ ಹೇಳಿದ್ರಿ, ರಾಜಕಾರಣ ಅಂತ ಹೇಳಿದ್ರೆ ಕೊಳ್ಳೆ ಹೊಡೆಯಕ್ಕೆ ಒಂದು ಸ್ಥಾನಮಾನ ಅಂತ ತಿಳ್ಕೊಂಡವ್ರೆ ಬಹುತೇಕ ಜನ. ಅದರ ಆ ತರದ ಇದಕ್ಕೆ ಅಪವಾದ ಅನ್ನಂಗೆ ಕಾಗೋಡು ತಿಮ್ಮಪ್ಪನವ್ರು ಅಂತವ್ರು ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಕ್ ಹೋದ್ರೆ ನಾನು ಸುಮಾರು 35-38 ವರ್ಷ ಇದ್ದು, ನಾಳೆ ಬೆಳಗ್ಗೆ ಆದ್ರೂ ಅದು ಬಗೆಹರಿಯೋದಿಲ್ಲ, ಮುಗಿಯಲ್ಲ. ನಾನು ಈಗ ಹೋದ ಎಲೆಕ್ಷನ್ ಟೈಮಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೆಚ್ಚು ಕಡಿಮೆ 92-93 ಅಂತ ಇದ್ರಲ್ಲೂ ಕೂಡ ಅವರು ಕ್ಯಾಂಪೇನ್ ಮಾಡಿದ್ರು. ಹಳ್ಳಿಗೆ ಹೋಗಿ ಅವರು ಬಹಳ ಆಶ್ಚರ್ಯ ಅಂತ ಅನಿಸ್ತು ನಮ್ಗೆ. ಅಂದ್ರೆ ಅದು ಬರೀ ಒಂದು ಕಮಿಟ್ಮೆಂಟ್ ಅಲ್ಲ ಸರ್, ಬದ್ಧತೆ, ಒಂದು ಸಾಮಾಜಿಕ ಬದ್ಧತೆ. ನಮಗೆ ಹೇಳೋರವರು, ಯಾರು ಜನ ಬಂದ್ರೆ ನಿಮ್ಮ ಹತ್ರ, ನಿಮ್ ಕೈಲಾದ್ರೆ ಕೆಲಸ ಮಾಡ್ಕೊಟ್ಬಿಡಿ, ಇಲ್ದಿದ್ರೆ ಯಾವ ಕಾರಣದಿಂದ ಆಗಲ್ಲ ಅನ್ನೋದು ಕರೆಕ್ಟಾಗಿ ತಿಳಿಸ್ ಕಳ್ಸ್ರಿ, ಸುಮ್ಮನೆ ಓಡಾಡಿಸ್ಬಿಡ್ರಿ ಅಂತ ಎಲ್ಲಾ ವಿಚಾರದಲ್ಲೂ. ಆಮೇಲೆ
ಅವರೆಂದು ಕಾಂಗ್ರೆಸ್ ಪಕ್ಷ ಸೇರಿದ್ಮೇಲೆ ಅವರು ಸೋಷಲಿಸ್ಟ್ ಪಾರ್ಟಿಯಿಂದ ಬಂದವರಲ್ವಾ. ಹೌದು. ಆಮೇಲೆ 77ರಲ್ಲಿ ಸೋಷಲಿಸ್ಟ್ ಪಾರ್ಟಿ, ಸಂಸ್ಥಾ ಕಾಂಗ್ರೆಸ್ ಎಲ್ಲ ಸೇರಿ ಜನತಾ ಪಕ್ಷ ಅಂತ ಆಯ್ತು. ಜನತಾ ಪಕ್ಷ ಸೇರಿದಾಗ ಇವ್ರು ಜನಸಂಘದವರು ಸೇರ್ಕೊಬಿಟ್ರು, ಬಿಜೆಪಿ ಮೂಲದವ್ರು. ಅವಾಗ ಏನಾಯ್ತು, ಜಾರ್ಜ್ ಫರ್ನಾಂಡಿಸ್ ಹೊರಗೆ ಬಂದ್ರು. ಆಮೇಲೆ ಜಾರ್ಜ್ ಫರ್ನಾಂಡಿಸ್ ಅಂತವ್ರೆ ಎಲ್ಲರೂ ಸೇರಿ ಜನತಾ ಪಕ್ಷ ಮಾಡಿ ಕಾಂಗ್ರೆಸ್ ಸೋಲ್ಸೋಣ ಅಂತ ಮಾಡಿದ್ದು. ಕಾಗೋಡು ತಿಮ್ಮಪ್ಪನವ್ರಿಗೆ ಅದು ಇಷ್ಟ ಇರ್ಲಿಲ್ಲ. ಯಾವುದನ್ನು ವಿರೋಧ ಮಾಡಿದೀವೋ ಅಂತವ್ರ ಜೊತೆಗೆ ನಾವು ಅಧಿಕಾರಕ್ಕೋಸ್ಕರ ದೇಶದಲ್ಲಿ ಸೇರ್ಸ್ಕೊಳ್ಳೋದು ಸರಿಯಲ್ಲ, ನಾವು ಸೇರಲ್ಲ ಅಂತ ಕೊನೆಗಳಿಗೆ ಅವರೇ ಕಾಯ್ತಾ ಇದ್ರು. ಕೊನೆಗೆ ಅನಿವಾರ್ಯ ಎಲ್ಲರೂ ಹೋದ್ರು ಜನತಾ ಪಕ್ಷಕ್ಕೆ. ಇವರು ಸೇರ್ಕೊಂಡು ಅವಾಗ ಅದರಲ್ಲಿ ಸರಿಯಾಗಿ ಆಗ್ಲಿಲ್ಲ. ಅವ್ರು ಕಾಗೋಡು ತಿಮ್ಮಪ್ಪನವ್ರು ಗೇಣಿದಾರರಿಗೆ ಕಟ್ಟಬೇಕಾದಂತ ಪರಿಹಾರದ ಕಂತು ರದ್ದು ಮಾಡ್ರಿ ಅಂತ ಒಂದು ಚಳವಳಿ ಮಾಡಿದ್ರು. ಅವಾಗ 25 ವರ್ಷ ಅವರು ಉಳುವವನೇ ಹೊಲದೊಡೆಯ ಅಂತ ಮೆರವಣಿಗೆ ಮಾಡಿರೋದು ಸಾಗರದಲ್ಲಿ. ಕಾಗೋಡು ಸತ್ಯಾಗ್ರಹ ನಡೆದಾಗ ಕಾಗೋಡು ತಿಮ್ಮಪ್ಪನವರು ವಿದ್ಯಾರ್ಥಿ, ಸಣ್ಣ ಹುಡುಗ. ಆದ್ರೆ ಆ ಚಳವಳಿ ಎಲ್ಲ ಮುಗಿದು ಶಾಸಕರಾದ್ರಲ್ಲ, ಆತರ ಅದಕ್ಕಿಂತ ಮೊದಲು ಚಳವಳಿ ನಂತರದ ದಿನಗಳಲ್ಲಿ ಕನಿಷ್ಠ 25 ವರ್ಷ ಉಳುವವನೇ ಹೊಲದೊಡೆಯ ಅಂತ ಕೆಂಪು ಟೋಪಿ ಹಾಕೊಂಡು ಕೂಗ್ತಾ ಇದ್ರು. ನಿಮ್ಮ ಇವರು ದೊಡ್ಡಪ್ಪನ ಹನುಮಂತಣ್ಣ ಅವ್ರು ಹೇಳೋರು, ಕಾಗೋಡು ತಿಮ್ಮಪ್ಪ ಯಾವನಾರು ಹಿಂಗ್ ಪಿಲಾಬ್ ಜಿಂದಾಬಾದ್ ಅಂತ ಕ್ರಾಂತಿ ಚಿರಾಯವಾಗ್ಲಿ ಅಂತ ಗಟ್ಟಿಯಾಗಿ ಕೂಗೋನ್ ಸಾಗರ ತಾಲೂಕಲ್ಲಿ ಇದ್ರೆ ಅದು ಹನುಮಂತಣ್ಣ ಅಂತ. ಈಗಿನವ್ರಿಗೆ ಹಿಂಗ್ ಕಿಲಾಬ್ ಅಂತ ಹೇಳಕ್ಕೆ ಬರಲ್ಲ, ತೊದಲ್ಸ್ತಾರೆ, ಮಾತಾಡಕ್ಕೆ ಬರಲ್ಲ, ಧ್ವನಿನೇ ಇಲ್ಲ ಅಂತ ಹೇಳ್ತಿದ್ರು. ಹಾಗೆ ಆ ತರದ ಹೋರಾಟ ಮಾಡಿ ಅವರು ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋದ್ರು. ಆಮೇಲೆ ಜನತಾ ಪಕ್ಷದಲ್ಲಿ ಜಾರ್ಜ್ ಫರ್ನಾಂಡಿಸೇ ಹೊರಗೆ ಬಂದ್ಬಿಟ್ರು. ಸರ್ಕಾರ ಬಂದ್ಮೇಲೆ ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿ ಮೂವ್ಮೆಂಟ್ ಇಂದ ಬಂದಾಗ ಜಾರ್ಜ್ ಫರ್ನಾಂಡಿಸ್ ಅವರು ಸರ್ಕಾರದಿಂದ ಹೊರಗೆ ಬಂದ್ರು. ದ್ವಿಸದಸ್ಯತ್ವ, ಮಧುಲಿಮೆಯ ಕಾಂಗ್ರೆಸ್ ಅಲ್ಲಿ, ಬಿಜೆಪಿಲಿ ಇರೋದು, RSS ಅಲ್ಲೂ ಇರೋದು, ಈ ತರದ್ದೆಲ್ಲ ದ್ವಂದ್ವಗಳಿದಾವೆ ಅಂತ ಹೊರಗೆ ಬಂದ್ರು. ಆಮೇಲೆ ಕಾಂಗ್ರೆಸ್, ಕಾಗೋಡು ತಿಮ್ಮಪ್ಪನವ್ರು 80ನೇ ಇಸ್ವಿಗೆ ಸೇರಿದವರು ಇವತ್ತವರೆಗೆ ಕಾಂಗ್ರೆಸ್ ಬಿಡ್ಲಿಲ್ಲ. ಪಕ್ಷ ನಿಷ್ಠೆ ಬಹಳ ಅವರಿಗೆ. ಪಕ್ಷ ನಿಷ್ಠೆ, ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕು ಅಂತ. ಇನ್ನೊಂದು ಬಹಳ ವಿಶೇಷ ಸಂಗತಿ ಹೇಳ್ತೀನಿ, ನಮ್ಮ ಜನಪ್ರತಿನಿಧಿಗಳ ರಾಜ್ಯದವ್ರು ನೋಡ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಆದವನು, ವಿಧಾನಸಭಾ ಅಧ್ಯಕ್ಷ ಆದವನು, ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ 1 ಗಂಟೆ 2 ಗಂಟೆ ಕೂತು ಜನರಿಂದ ಅಹವಾಲು ತಗೊಂಡು ಅಲ್ಲೇ ಜನರಿಗೆ ಸಮಸ್ಯೆಗೆ ಪರಿಹಾರ ಕಂಡ್ಕೊಂಡು ಹೇಳಿದಂತ ವ್ಯಕ್ತಿ, ಹಲವಾರು ಸಮಸ್ಯೆಗೆ ಯಾರು ಇದ್ರು ಅಂದ್ರೆ ಅದು ಕಾಗೋಡು ತಿಮ್ಮಪ್ಪನವ್ರು ಮಾತ್ರ. ಇಡೀ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿಗೆ 3-4 ತಿಂಗಳಿಗೊಮ್ಮೆ ಹೋಗೋರು. ಆತರ ಯಾರು ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಪಟ್ಟಣದಲ್ಲೂ ಅಷ್ಟೇ, ನಮ್ದು 31 ವಾರ್ಡ್ ಇದ್ರೆ ಪ್ರತಿ ವಾರ್ಡಿಗೂ ಭೇಟಿ, ಸ್ಥಳದಲ್ಲೇ ರೇಷನ್ ಕಾರ್ಡು, ಅಲ್ಲೇ ಅರ್ಜಿ ಕೊಟ್ಟು ಅಲ್ಲೇ ರೇಷನ್ ಕಾರ್ಡು ವಿತರಣೆ ಮಾಡಿಸಿದ್ರು. ನಾನು ಪುರಸಭಾ ಅಧ್ಯಕ್ಷರಾಗಿದ್ದೆ. ಈ ತರ ಬಹಳ ಬದ್ಧತೆ ಇರೋ ವ್ಯಕ್ತಿ, ಮತ್ತೆ ನಿಷ್ಠಾವಂತ ರಾಜಕೀಯಕ್ಕೆ ಅಂತವ್ರ ಅವಶ್ಯಕತೆ ಇವತ್ತು ಜಾಸ್ತಿ ಇದೆ. ಅವರು ಹಣಕ್ಕೆ ಅಥವಾ ಇನ್ಯಾವುದೋ ಇದಕ್ಕೋಸ್ಕರ ಆಸೆ ಆಮಿಷಕ್ಕೆ ಎಂದೂ ಅವರು ಮಣಿಲಿಲ್ಲ. ಅವರ ವೈಯಕ್ತಿಕ ಜೀವನನು ಬಹಳ ಸಂಕಷ್ಟದಲ್ಲಿ ಬೆಳೆದು ಬಂದ್ರು. ನನಗೆ ಹೇಳ್ತಿದ್ರು ಕಾಗೋಡು ತಿಮ್ಮಪ್ಪನವರು, ಅವರು MLA ಆದಾಗ ಅವರು ಮದುವೆನೂ ಆಗಿತ್ತು, ಅವ್ರ ಮಾವ ಒಂದು ಒಳ್ಳೆ ಮನೆ ಕಟ್ಟುವ ಅಂದ್ರಂತೆ. ನಾನೇ ದುಡ್ಡು ಕೊಡ್ತೀನಿ ಅಂತ. ಅವ್ರ ದುಡ್ಡಿಂದಲ್ಲ ಮನೆ ಮೊದ್ಲು ಕಟ್ಟಿರೋದು. ಆ ಪೆಟ್ರೋಲ್ ಬಂಕು ಅವ್ರದ್ದಲ್ಲ, ಅವ್ರದ್ದು ಹೋಟ್ಲು ಅವ್ರದ್ದಲ್ಲ, ಎಲ್ಲ ಅವ್ರ ಮಾವ ಕೊಡ್ಸಿದ್. ನನ್ ಮಾವ ಇಲ್ದಿದ್ರೆ ನಾನ್ ಕತೆ ಎದ್ದು ಹೋಗ್ಬಿಡೋದು ಮರೆಯ ಹಂಗೆ ಅಂತ ಹೇಳೋರು. ಹಂಗಾಗಿ ಸ್ವಂತ ಅವ್ರು ಮಾಡದೇ ಇದ್ರು ಅವರ ಮಾವ ಆ ಮನೆ ಕಟ್ಸಿದ್ದವ್ರು. ಈಗೇನೋ ಒಂದ್ ಸಣ್ಣಕ್ ಮೇಲ್ಮನೆ ಮಾಡಿರೋದ್ ಬಿಟ್ರೆ ಹಣಕ್ಕಾಗ ಅವರೆಂದು ಆಸ್ತಿ ಮಾಡೋದಕ್ಕೆ ಎಂದು ಅವರು ಆಲೋಚನೆ ಮಾಡಿದವರಲ್ಲ, ಆ ತರ ರಾಜಕಾರಣ ಮಾಡಿದವರಲ್ಲ. ಆ ತರದವರು ಅವರು ಮಾದರಿ ಜನನಾಯಕರು.